ಯಾಕ ಮಗನೇ ಬೇಜಾರಲ್ಲಿದ್ಯಾ? ಏನಾಯ್ತು ಹೇಳಪ್ಪ. ಇವಾಗ ಏನು ನನ್ನ ಪ್ರಾಬ್ಲಮ್ ಹೇಳಿದ್ರೆ ನಿನ್ ಕೈಲಿ ಸಾಲ್ವ್ ಮಾಡೋಕ್ಕಾಗುತ್ತಾ? ಮೊದಲೇ ಟೆನ್ಷನಲ್ಲಿ ಇದ್ದೀನಿ, ಸುಮ್ಮನೆ ತಲೆ ತಿಂತೀರಪ್ಪ. ಯಾಕೆ ಬೇಜಾರಲ್ಲಿದ್ಯಾ? ಏನಾಯ್ತು? ಏನೂ ಇಲ್ಲ. ಲೇ ಯಾಕೆ ಬೇಜಾರಲ್ಲಿದ್ಯಾ ಅಂತನಾದ್ರೂ ಹೇಳಿ. ಏನೂ ಇಲ್ಲ. ಏಯ್ ಯಾಕೆ ಕೊಬ್ಬ? ಅಷ್ಟೆಲ್ಲ ಕೇಳ್ತಾ ಇದ್ದೀನಿ ಏನಕ್ಕೆ ಬೇಜಾರು ಅಂತ ಹೇಳ್ಬಿಟ್ಟು ಹೇಳಕ್ ಅದೇನ್ ರೋಗ ನಿಂಗೆ? ಇವಾಗೇನು ಹೇಳಿದ್ರೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀರಾ? ಸಾಲ್ವ್ ಮಾಡ್ತೀನೋ ಬಿಡ್ತೀನೋ ಅದ್ ನಂಗೆ ಗೊತ್ತಿಲ್ಲ, ಆದ್ರೆ ಈ ತಲೆಯಲ್ಲಿ ಓಡಾಡ್ತಾವಲ್ಲ ಸಾವಿರಾರು ಆಲೋಚನೆಗಳು, ಅದಾದ್ರೂ ಕಡಿಮೆ ಆಗುತ್ತೆ. ಹೌದಲ್ವಾ? ಇದೇ ರೀತಿ ನೀವು ಮಾಡಿದಾಗ ನಮಗೂ ಸಾವಿರಾರು ಆಲೋಚನೆ ಓಡುತ್ತೆ ತಲೆಯಲ್ಲಿ. ನಿಮಗ್ ಗೊತ್ತಾ ನಾವ್ ಆ ಟೈಮಲ್ಲಿ ಏನೇನೆಲ್ಲ ಫೀಲ್ ಮಾಡ್ತೀವಿ ಅಂತ? ಏನಾಗಿದೆಯೋ ಏನೋ ಅಂತ, ಮಾಡೋ ಕೆಲ್ಸದಲ್ಲಿ ಶ್ರದ್ಧೆ ಇರಲ್ಲ, ಊಟ ಸೇರಲ್ಲ, ಮಾಡೋ ಅಡ್ಗೆಯಲ್ಲಿ ಏನ್ ಹಾಕಿದೀವೋ ಏನೋ ಅದು ಗೊತ್ತಿಲ್ಲ. ಅದು ಚೆನ್ನಾಗಿಲ್ಲ ಅಂದ್ರೆ ಕೊನೆಗೆ ನಾವೇ ಬ್ಲೇಮ್ ತಗೋಬೇಕು. ಆ ಟೈಮಲ್ಲಿ ಯಾವ್ದಾದ್ರು ವಸ್ತುನ ಎಲ್ಲಾದ್ರೂ ಇಟ್ರೆ ಅದ್ ಎಲ್ಲಿ ಇಟ್ಟಿರ್ತೀವಿ ಅಂತಾನು ನೆನ್ಪಿರಲ್ಲ. ಕೊನೆಗೆ ಅದಕ್ಕೂ ನಾವೇ ಬ್ಲೇಮ್ ತಗೋಬೇಕು. ಸೂಸೈಡ್ ಮಾಡ್ಕೊಳ್ಳೋವರೆಗೂ ಯೋಚನೆ ಮಾಡ್ತೀವಿ, ಆದ್ರೆ ಧೈರ್ಯ ಸಾಲಲ್ಲ ಅಂತ ಸುಮ್ಮನಾಗ್ಬಿಡ್ತೀವಿ. ಹೌದಲ್ವಾ? ನಮ್ಮ ಪ್ರಾಬ್ಲಮ್ ಏನಂತ ಗೊತ್ತಾದರೆ ಅಟ್ಲೀಸ್ಟ್ ಅವರಲ್ಲಿರೋ ನೆಗೆಟಿವ್ ಆಲೋಚನೆಗಳಾದರೂ ಕಡಿಮೆ ಆಗ್ತಾವಲ್ವಾ?